ಶಿವನ ಮುಡಿಯ ಮೇಲಿರುವ ಮಲ್ಲಿಗೆ ಶಿವನ ಪಾದಕ್ಕೆ ಬೀಳಲಿವೆ. ಈ ಒಂದು ಭವಿಷ್ಯವಾಣಿ ಮತ್ತು ನಮ್ಮ ರಾಜಕೀಯದಲ್ಲಿ ಈಗ ನಡೀತಾ ಇರುವಂತ ಒಂದು ಬದಲಾವಣೆಗಳಾಗಿರ್ಬೋದು, ಮಾತುಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಬೆಳವಣಿಗೆಗಳಾಗಿರ್ಬೋದು, ಆ ಒಂದು ಚಿತ್ರಣಕ್ಕೂ ಇದಕ್ಕೂ ಹೋಲಿಕೆಯನ್ನ ಮಾಡ್ಕೊಂಡ್ರೆ ಈಗ ಆಲ್ರೆಡಿ ನಿಮ್ಮ ತಲೆಯಲ್ಲಿ ಒಂದು ಯೋಚನೆಗಳು ಬಂದಿರಬೇಕು. ಈಗ ನಮ್ಮ ಕರ್ನಾಟಕದ ರಾಜಕೀಯದಲ್ಲಿ ಈ ಗಾಳಿ ಏನ್ ಬೀಸ್ತಾ ಇದೆ ಅದು ಬಿರುಗಾಳಿ ಆಗೋಗ್ಬಿಟ್ಟಿದೆ. ಕೇವಲ ಸರ್ಕಾರದ ಒಳಗಿನ ಗದ್ದಲ ಅಲ್ಲ, ನಾಯಕರ ನಡುವಿನ ಒಡಕಲ್ಲ, ಈ ಬಾರಿ ಮಠದೊಳಗಿನಿಂದಲೇ ನೇರವಾಗಿ ಸ್ಫೋಟಕ ಸಂದೇಶವೊಂದು ಬಂದಿದೆ. ಈ ಸಂದೇಶವನ್ನ ಕೊಟ್ಟಿರುವಂತದ್ದು ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಅವರು. ಆ ಒಂದು ಮಾತನ್ನ ಆಡ್ತಿದ್ದಂಗೆ ಇವತ್ತು ರಾಜಕೀಯವೇ ಕಂಗಾಲಾಗಿದೆ. ಸಿಎಂ ಬದಲಾವಣೆ ಖಚಿತ ಅನ್ನೋ ಒಂದು ಮಾತೇನಿದೆ ಅದು ಬರೀ ಗಾಳಿ ಮಾತಲ್ಲ, ಸ್ವಾಮೀಜಿಯ ಭವಿಷ್ಯವಾಣಿಯಾಗಿ ಬದಲಾಗಿದೆ. ಆ ಸ್ವಾಮೀಜಿಯ ಭವಿಷ್ಯವಾಣಿ ಈ ಒಂದು ಜನವರಿ ಕ್ರಾಂತಿ ಅಥವಾ ಸಂಕ್ರಾಂತಿ ಕ್ರಾಂತಿ ಅಂತ ಏನೋ ಒಂದು ಮಾತುಗಳಿದೆ, ಅದಕ್ಕೆ ಮತ್ತಷ್ಟು ಬಲವನ್ನ ಕೊಟ್ಟಿದೆ. ಹಾಗಾದ್ರೆ ಈ ಒಂದು ಭವಿಷ್ಯವಾಣಿಯ ಒಳ ಅರ್ಥ ಏನು? ನಿಜಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರ ಪಾಲಿಗೆ ಸಿಎಂ ಕುರ್ಚಿ ಒಲಿಯುತ್ತಾ? ಆ ಒಂದು ಮಾತಿನ ಅರ್ಥದಲ್ಲೇ ಸ್ವಾಮೀಜಿ ಅವರು ಭವಿಷ್ಯವಾಣಿಯನ್ನ, ಈ ಒಂದು ಭವಿಷ್ಯವಾಣಿ ಏನು, ಶಿವನ ಮುಡಿಯ ಮೇಲಿರುವಂತ ಒಂದು ಮಲ್ಲಿಗೆ ಶಿವನ ಪಾದಕ್ಕೆ ಬೀಳುತ್ತೆ ಅನ್ನೋ ಒಂದು ಭವಿಷ್ಯವಾಣಿಯನ್ನ ನೋಡಿದ್ರ? ಇದ್ರ ಬಗ್ಗೆ ನೋಡ್ಕೊಂಡು ಬನ್ನಿ. ಕೆಆರ್ಪೇಟೆಯಲ್ಲಿ ಮಾತನಾಡಿದ ಕೋಡಿ ಶ್ರೀಗಳು 2026 ಜನವರಿಯ ಮಹಾ ಸಂಕ್ರಾಂತಿಯ ನಂತರ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಎಂದು ಸ್ಪಷ್ಟವಾಗಿ ಹೇಳಿದರು. ಇದು ಸಾಮಾನ್ಯ ಹೇಳಿಕೆ ಅಲ್ಲ. ಕರ್ನಾಟಕದ ರಾಜಕೀಯದಲ್ಲಿ ಮಠಾಧೀಶರ ಮಾತು ತೂಕವಿರುವುದು ಇತಿಹಾಸದ ಸಾಕ್ಷಿ. ಇವರ ಮಾತಿನಲ್ಲಿ ಒಂದು ಉದಾಹರಣೆ, ಶಿವನ ಮುಡಿಯ ಮೇಲಿರುವ ಮಲ್ಲಿಗೆ ಶಿವನ ಪಾದಕ್ಕೆ ಬೀಳಲಿವೆ ಎಂದು ಹೇಳಿದ್ದಾರೆ. ಇದು ನೇರವಾಗಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಸಂಬಂಧಿಸಿ ಹೇಳಿದ ಮಾತು ಎಂದು ರಾಜಕೀಯ ವಲಯವೇ ಈಗ ಚರ್ಚಿಸುತ್ತಿದೆ. ಅಂದ್ರೆ ಡಿಕೆಶಿಗೆ ಸಿಎಂ ಪಟ್ಟ ಸಿಗೋ ಸಾಧ್ಯತೆ ಇನ್ನಷ್ಟು ಹತ್ತಿರಕ್ಕೆ ಬಂದಿದೆಯಾ ಎಂಬ ಪ್ರಶ್ನೆ ಎಲ್ಲೆಡೆ ಓಡಾಡ್ತಿದೆ. ರಾಜಕೀಯ ವಲಯದಲ್ಲಿ ಈಗಾಗಲೇ ನಾಯಕತ್ವ ಗದ್ದಲ ನಡೆಯುತ್ತಿದೆ. ಸರ್ಕಾರದ ಒಳಗಿನ ಅಸಮಾಧಾನ, ಸಚಿವರ ನಡುವಣ ಗೊಂದಲ, ಪಕ್ಷದ ಒಳಗಿನ ಒಡಕು ಇವೆಲ್ಲವೂ ಕಳೆದ ಕೆಲವು ತಿಂಗಳಿಂದ ಕಾಣಿಸುತ್ತಿದೆ. ಇದರ ಮಧ್ಯೆ ಸ್ವಾಮೀಜಿಯ ಈ ಭವಿಷ್ಯವಾಣಿ ಬಂತು. ಅವರು ಹೇಳಿದಂತೆ ಮಕರ ಸಂಕ್ರಾಂತಿಯ ನಂತರ ಈ ಎಲ್ಲಾ ಗೊಂದಲ ಬಗೆಹರಿಯಲಿದೆ. ಅದು ಹೇಗೆ ಬಗೆಹರಿಯುತ್ತದೆ, ಯಾರಿಗೆ ಅಧಿಕಾರ ಯಾರಿಗೆ ಇಲ್ಲ ಎಂಬ ಕುತೂಹಲ ಜನರಲ್ಲೂ ನಾಯಕರಲ್ಲೂ ಹೆಚ್ಚಾಗಿದೆ. ಸ್ವಾಮೀಜಿ ಕೇವಲ ರಾಜ್ಯ ರಾಜಕಾರಣವಷ್ಟೇ ಅಲ್ಲ, ರಾಷ್ಟ್ರ ರಾಜಕಾರಣದ ಬಗ್ಗೆ ಕೂಡ ಸ್ಫೋಟಕವಾಗಿ ಹೇಳಿದ್ದಾರೆ. ಯುಗಾದಿಯ ನಂತರ ದೇಶದ ಮಟ್ಟದಲ್ಲಿ ಸಮಸ್ಯೆಗಳು ಎದುರಾಗಬಹುದು, ಅಹಿತಕರ ಘಟನೆಗಳು ಸಂಭವಿಸಬಹುದು. ದೆಹಲಿಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ತರಹದ ಘಟನೆಗಳು ಪುನಃ ಸಂಭವಿಸಬಹುದೆಂಬ ಮುನ್ಸೂಚನೆ ನೀಡಿದ್ದಾರೆ. ಇದರ ಪರಿಣಾಮವಾಗಿ ಕೇಂದ್ರದಲ್ಲಿ ರಾಜಕೀಯ ಬದಲಾವಣೆಗಳಾಗಬಹುದು ಎಂಬ ಪ್ರಶ್ನೆಯೂ ಮೂಡಿದೆ. ಸ್ವಾಮೀಜಿಯ ಮಾತುಗಳಲ್ಲೊಂದು ದೊಡ್ಡ ಅರ್ಥ ಇದೆ. ರಾಜಕೀಯದ ತತ್ವ ಆದರ್ಶಗಳು ಎಂದು ಕಾಣಿಸಿಕೊಳ್ಳುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಹಣದಾಟ, ರಿಯಲ್ ಎಸ್ಟೇಟ್ ಲಾಬಿ, ಅಧಿಕಾರದ ಆಸೆ ಇವೇ ರಾಜಕಾರಣದ ಮೂಲ ಮೌಲ್ಯಗಳನ್ನು ನುಂಗಿವೆ ಎಂದು ಹೇಳಿದ್ದಾರೆ. ನಾಯಕರು ರಾಜಕೀಯವನ್ನು ಸೇವೆ ಎಂದು ನೋಡದೆ ವೃತ್ತಿ ಎಂದು ನೋಡುತ್ತಿರುವುದು ಸಮಾಜಕ್ಕೆ ಅಪಾಯ ಎಂದು ಅವರು ಕಾಳಜಿ ತೋರಿದ್ದಾರೆ. ಇದರ ಜೊತೆಗೆ ಮಠಗಳು ಜಾತಿಯ ಬಂಧನದಿಂದ ಹೊರಬರಬೇಕು, ಜಾತಿ ಎಂಬ ಸಂಕೋಲೆ ಒಡೆದು ಸಮಾಜದಲ್ಲಿ ಬದಲಾವಣೆ ತರಬೇಕು ಎಂದು ಬಲವಾಗಿ ಹೇಳಿದರು. ಯಾಕಂದ್ರೆ ಇಂದಿನ ರಾಜಕೀಯದ ಬಹಳಷ್ಟು ನಿರ್ಧಾರಗಳು ಜಾತಿ ಲೆಕ್ಕಾಚಾರಗಳ ಮೇಲೆ ನಡೆಯುತ್ತಿವೆ. ಸ್ವಾಮೀಜಿಯವರ ಪ್ರಕಾರ ಇದು ಮುಂದುವರೆದರೆ ಸಮಾಜಕ್ಕೂ ರಾಜಕಾರಣಕ್ಕೂ ದಿಕ್ಕು ತಪ್ಪುತ್ತದೆ. ಈಗ ಪ್ರಶ್ನೆ ಏನಂದ್ರೆ, ಈ ಮಾತುಗಳನ್ನು ಸ್ವಾಮೀಜಿ ಯಾಕೆ ಈಗ ಹೇಳಿದ್ದಾರೆ? ಯಾಕೆ 2026 ಜನವರಿ ಸಂಕ್ರಾಂತಿ ಸಮಯವನ್ನು ಅವರು ಸೂಚಿಸಿದ್ದಾರೆ? ಇದು ಆಂಜನೇಯ ಮಠದ ರಾಜಕೀಯ ಪ್ರಭಾವದ ಭಾಗವೇ ಅಥವಾ ನಿಜವಾಗಿಯೂ ಸರ್ಕಾರದ ಒಳಗೆ ಬಿಕ್ಕಟ್ಟು ತೀವ್ರವಾಗಿದೆಯೇ? ಇದಕ್ಕೆ ಹಲವಾರು ರಾಜಕೀಯ ಕಾರಣಗಳನ್ನ ಹೇಳಲಾಗ್ತಿದೆ. ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅವಧಿ ಮುಗಿಯುವ ಹಂತಕ್ಕೆ ಬರ್ತಿದೆ. ಒಡಂಬಡಿಕೆ ಪ್ರಕಾರ ಅರ್ಧ ಅವಧಿ ನಂತರ ಡಿಕೆಶಿಗೆ ಅಧಿಕಾರ ಹಸ್ತಾಂತರ ಮಾಡಬೇಕೆಂಬ ಮಾತು ಪಕ್ಷದ ಒಳಗೆ ಬಹಳ ಕಾಲದಿಂದಲೇ ಗುದ್ದಾಟಕ್ಕೆ ಕಾರಣವಾಗಿದೆ. ಡಿಕೆಶಿ ಬಲವಾದ ಲಾಬಿ ನಡೆಸುತ್ತಿದ್ದಾರೆ. ಸಿದ್ದರಾಮಯ್ಯ ಅವರ ಅಭಿಮಾನಿ ವಲಯ
ಸಿಎಂ ಬದಲಾವಣೆ ಬೇಡ ಎಂದು ಒತ್ತಡ ಹಾಕ್ತಿದೆ. ಇದರ ಮಧ್ಯೆ ಪಕ್ಷದ ಹೈಕಮಾಂಡ್ ಮೌನ. ಈ ಗದ್ದಲಗಳ ನಡುವೆ ಕೋಡಿಶ್ರೀ ಸ್ವಾಮೀಜಿಯ ಹೇಳಿಕೆ ಬಂತು. ಅವರ ಮಾತುಗಳು ಸಾಮಾನ್ಯ ಜನರಿಗೆ, ರಾಜಕಾರಣಿಗಳಿಗೆ, ಮಾಧ್ಯಮಗಳಿಗೆ ಎಲ್ಲರಿಗೂ ಒಂದೇ ಪ್ರಶ್ನೆ ಹುಟ್ಟಿಸಿದೆ. ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿಯ ಬಳಿಕ ನಿಜವಾಗಿಯೂ ಸಿಎಂ ಬದಲಾವಣೆ ಆಗುತ್ತದೆಯೇ? ರಾಜ್ಯದಲ್ಲಿ ಈಗಾಗಲೇ ಅಸ್ತಿತ್ವದಲ್ಲಿರುವ ಲೆಕ್ಕಾಚಾರಗಳಂತೆ ಡಿಕೆಶಿ ದೊಡ್ಡ ಮಟ್ಟದಲ್ಲಿ ಬೆಂಬಲ ಗಳಿಸಿಕೊಂಡಿದ್ದಾರೆ. ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಪಕ್ಷದ ಫಂಡಿಂಗ್, ಕಾರ್ಯಕರ್ತರ ಮೇಲೆ ಹಿಡಿತ, ರಾಜಕೀಯ ಚಾತುರ್ಯ ಇವೆಲ್ಲ ಅವರ ಬಲ. ಸಿದ್ದರಾಮಯ್ಯ ಜನಪ್ರಿಯ ನಾಯಕ, ದೊಡ್ಡ ಅನುಭವ, ಬೃಹತ್ ಮತ ಬ್ಯಾಂಕ್, ಈ ಎರಡು ಬಲವಾದ ವ್ಯಕ್ತಿಗಳ ನಡುವಿನ ನಾಯಕತ್ವ ಗೊಂದಲವನ್ನು ಈಗ ಸ್ವಾಮೀಜಿಯ ಭವಿಷ್ಯವಾಣಿ ಇನ್ನಷ್ಟು ಎತ್ತಿ ಹಿಡಿದಂತಾಗಿದೆ. ಸಂಕ್ರಾಂತಿ ಎಂದರೆ ಬದಲಾವಣೆ, ಹೊಸ ಆರಂಭ, ಹೊಸ ದಿಕ್ಕು ಎನ್ನುವ ಸಂಕೇತ. ಅದಕ್ಕೆ ತಕ್ಕಂತೆ ಸ್ವಾಮೀಜಿ ಈಗ ಬದಲಾವಣೆಯ ಸಮಯ ಬಂದಿದೆ ಎಂದಿರುವುದು ರಾಜಕೀಯಕ್ಕೆ ಹೊಸ ತಿರುವು ನೀಡಿದೆ. ಈಗ ಎಲ್ಲರ ಕಣ್ಣು ಕಾಂಗ್ರೆಸ್ ಹೈಕಮಾಂಡ್ ಕಡೆ. ಅವರು ಏನು ತೀರ್ಮಾನ ಮಾಡ್ತಾರೆ, ಯಾರಿಗೆ ಅಧಿಕಾರ ಕೊಡ್ತಾರೆ, ಈ ಗೊಂದಲದಲ್ಲೇ ರಾಜ್ಯ ರಾಜಕೀಯ ಇನ್ನಷ್ಟು ಕುತೂಹಲಕಾರಿ ಹಂತಕ್ಕೆ ಬಂದಿದೆ. ಸ್ವಾಮೀಜಿಯ ಮಾತುಗಳನ್ನು ಒಟ್ಟಾಗಿ ನೋಡಿದ್ರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಸಾಧ್ಯತೆ ಜಾಸ್ತಿ. ಪಕ್ಷದ ಒಳಗಿನ ಗದ್ದಲ ತೀವ್ರ, ಮಠಾಧೀಶರು ಕೂಡ ನೇರವಾಗಿ ಮಾತನಾಡುವ ಮಟ್ಟಕ್ಕೆ ಪರಿಸ್ಥಿತಿ ಬಂದಿದೆ. ಈ ಎಲ್ಲಾ ಸಂಗತಿಗಳು ಒಟ್ಟಾಗಿ ನೋಡಿದ್ರೆ ಕರ್ನಾಟಕ ರಾಜಕೀಯ ಮುಂದಿನ ಕೆಲವು ತಿಂಗಳಲ್ಲಿ ದೊಡ್ಡ ಬದಲಾವಣೆಗಳನ್ನ ಕಾಣಲಿದೆ ಎಂಬುದು ಸ್ಪಷ್ಟವಾಗ್ತಿದೆ. ಕೋಡಿಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಯ ಈ ಹೇಳಿಕೆಗಳು ಕೇವಲ ಆಧ್ಯಾತ್ಮಿಕ ವಲಯದ ಮಾತಾಗಿರಲಿಲ್ಲ. ಅವು ರಾಜ್ಯದ ರಾಜಕೀಯ ಮನೋವೈಜ್ಞಾನಿಕ ಸಮತೋಲನವೇ ಕದಡಬಲ್ಲ ಶಕ್ತಿಯನ್ನ ಹೊಂದಿದ್ವು. ರಾಜ್ಯದ ರಾಜಕೀಯ ಜಲಚರಿತ್ರೆಯಲ್ಲಿ ಮಠಾಧೀಶರ ಸೂಚನೆಗಳು ಯಾವಾಗಲೂ ನೇರ ಪರಿಣಾಮ ಬೀರಿವೆ. ಆದ್ದರಿಂದಲೇ ಸಂಕ್ರಾಂತಿಯ ನಂತರ ಬದಲಾವಣೆ ಖಚಿತವೆಂದು ಸ್ವಾಮೀಜಿ ಹೇಳಿದ್ದಾರೆ ಎಂಬುದು ಈಗ ಕೇವಲ ಭವಿಷ್ಯವಾಣಿಯಲ್ಲ, ರಾಜಕೀಯ ವಲಯಕ್ಕೆ ಹೊತ್ತಿಸಿದ ಹೊಸ ಬೆಂಕಿ. ನಾಯಕತ್ವದ ಗೊಂದಲ ಈಗಾಗಲೇ ಗರಿಷ್ಠ ಮಟ್ಟ ತಲುಪಿರುವಾಗ ಈಗ ಈ ಹೇಳಿಕೆ ರಾಜ್ಯ ರಾಜಕೀಯದ ಪಥವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿಯನ್ನ ಹೊಂದಿದೆ. ಸಿಎಂ ಸ್ಥಾನವನ್ನು ಕಾಪಾಡಿಕೊಳ್ಳುವುದು ಸವಾಲಾಗಿದೆ, ಹಸ್ತಾಂತರ ಮಾಡುವುದು ಸವಾಲಾಗಿದೆ. ಇಂತಹ ಎರಡು ಕಡ್ಡಾಯಗಳ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ದೊಡ್ಡ ನಿರ್ಧಾರಕ್ಕೆ ತಳ್ಳಲ್ಪಟ್ಟಿದೆ. ಕರ್ನಾಟಕದ ರಾಜಕೀಯ ಈಗ ಪರಿವರ್ತನೆಯ ದ್ವಾರದಲ್ಲಿದೆ. ಮುಂದಿನ ಕೆಲವು ತಿಂಗಳುಗಳು ರಾಜ್ಯದ ನಾಯಕತ್ವಕ್ಕೆ, ಪಕ್ಷದ ಭವಿಷ್ಯಕ್ಕೆ ಮತ್ತು ಜನರಾಜ್ಯಕ್ಕೆ ತಾರಕ ಮಟ್ಟದ ತಿರುವು ತರಬಲ್ಲವು. ಮಕರ ಸಂಕ್ರಾಂತಿಯ ನಂತರ ನಿಜವಾಗಿಯೂ ನಾಯಕತ್ವ ಬದಲಾವಣೆ ಆಗುತ್ತದೆಯೇ? ಡಿಕೆಶಿ ಅಧಿಕಾರಕ್ಕೇರುತ್ತಾರೆಯೇ ಅಥವಾ ಸಿದ್ದರಾಮಯ್ಯ ಮತ್ತೊಮ್ಮೆ ತಮ್ಮ ಪ್ರಾಬಲ್ಯವನ್ನು ದೃಢಪಡಿಸುತ್ತಾರೆಯೇ? ಹೈಕಮಾಂಡ್ ಯಾವ ದಿಕ್ಕಿನಲ್ಲಿ ತೀರ್ಮಾನ ಮಾಡುವುದೋ ಅದರ ಪರಿಣಾಮ ಮುಂದಿನ ಹಲವು ವರ್ಷಗಳ ರಾಜ್ಯ ರಾಜಕೀಯದ ದಿಕ್ಕನ್ನು ನಿರ್ಧರಿಸಲಿದೆ. ಈಗ ಕರ್ನಾಟಕ ಪೊಲಿಟಿಕ್ಸ್ is not just waiting. It is preparing for a storm, and that storm, whether controlled or chaotic, is definitely coming. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.